ಮೋಸ್ಟ್ ಪ್ರಾಬಬಲಿ ಇವನ್ನ ನೀವು ಎಲ್ಲೂ ಬೇರೆ ಕಡೆ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜಾತಕದಲ್ಲಿ 8ನೇ ಮನೆಯಲ್ಲಾದರೂ ಇರಲಿ, 12ನೇ ಮನೆಯಲ್ಲಾದರೂ ಇರಲಿ, ನೀಚನಾದರೂ ಆಗಿರಲಿ, ವಕ್ರನಾದರೂ ಆಗಿರಲಿ, ಬುಧ ನಿಮ್ಮ ಜಾತಕದಲ್ಲಿ ವೀಕ್ ಅಥವಾ ಸ್ಟ್ರಾಂಗ್ ಆದರೆ ಯಾವ್ಯಾವ ಅಂಶಗಳು ಹೆಚ್ಚು ಕಮ್ಮಿ ಆಗುತ್ತೆ. ಇಂಟೆಲಿಜೆನ್ಸ್ಗೂ ಮತ್ತೆ ನಾನು ಹೇಳೋದು ವಿದ್ಯಾಭ್ಯಾಸಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆ. ನೆಕ್ಸ್ಟ್ ನೆಮ್ಮದಿ, ಖುಷಿ ಇದೆಲ್ಲದನ್ನು ಕೂಡ ಬುಧ ಕಂಟ್ರೋಲ್ ಮಾಡೋಕ್ಕೆ. ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇರುತ್ತೆ, ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ, ಸಾವಿರಾರು ಜನಕ್ಕೂ ಕೆಲಸನೂ ಕೊಟ್ಟಿರ್ತಾರೆ, ನೆಮ್ಮದಿನೇ ಇರಲ್ಲ, ಮಲಗಿದ್ರೆ ಸರಿಯಾಗಿ ನಿದ್ದೆನೇ ಬರಲ್ಲ. ಯಾವುದೇ ರೀತಿಯಾದಂತಹ ನರಗಳ ಸಮಸ್ಯೆ ಇದೆ ಅನ್ನೋದಾದರೆ ಅಲ್ಲಿ ಬುಧನ ಕೈವಾಡ 100% ಇರುತ್ತೆ. ಹಿಮಾಲಯ ತುದಿಗೆ ಕರ್ಕೊಂಡೋಗಿ ನಿಲ್ಸಿದ್ರು ಕೂಡ ಇಲ್ಲ ಏನಾಯ್ತೆ ಅಂತ ಅಂದ್ಬಿಡ್ತಾರೆ. ಏನೇನು ಪರಿಹಾರ ಮಾಡೋದ್ರಿಂದ ಇವೆಲ್ಲದೂ ಕೂಡ ಸಾಲ್ವ್ ಆಗುತ್ತೆ, ಅದು ಇಂಪಾರ್ಟೆಂಟ್ ಅಲ್ವಾ. ನಮಸ್ಕಾರ ವೀಕ್ಷಕರೇ, 11 ವಿಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಬುಧನ್ನ ಯಾವ ರೀತಿಯಾಗಿ ಆಕ್ಟಿವೇಟ್ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಮೊದಲಿಗೆ ಬುಧನ್ನ ಯಾವ ರೀತಿಯಾಗಿ ಆಕ್ಟಿವೇಟ್ ಮಾಡಬೇಕು ಓಕೆ ತಿಳ್ಕೊಳ್ಳೋಣ, ಬಟ್ ಏನಕ್ಕೋಸ್ಕರ ಆಕ್ಟಿವೇಟ್ ಮಾಡಬೇಕು ಅಲ್ವಾ, ಅದು ಇಂಪಾರ್ಟೆಂಟ್. ಬುಧನ ಕಾರಕತ್ವಗಳು ಹಲವಾರು ನಾನು ಸುಮಾರು ಸತಿ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಟೈಮಲ್ಲೆಲ್ಲ ಹೇಳಿದ್ದೀನಿ, ಬಟ್ ಆದರೆ ಇಲ್ಲಿ ನಾನು ಹೇಳುವಂಥ ಕಾರಕತ್ವಗಳು ಸ್ವಲ್ಪ ಸ್ಪೆಷಲ್ಲು. ಮೋಸ್ಟ್ ಪ್ರಾಬಬಲಿ ಇವನ್ನ ನೀವು ಎಲ್ಲೂ ಬೇರೆ ಕಡೆ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಒಂದು ಕಾರಕತ್ವಗಳನ್ನ ನಾನು ಹೇಳ್ತಾ ಇದ್ದೀನಿ. ದೆನ್ ಅದಕ್ಕೆ ಏನು ಪರಿಹಾರ ಮಾಡಿಕೊಂಡ್ರೆ ಬುಧ ಆಕ್ಟಿವೇಟ್ ಆಗ್ತಾನೆ ಜಾತಕದಲ್ಲಿ. ನಿಮ್ಮ ಜಾತಕದಲ್ಲಿ 8ನೇ ಮನೆಯಲ್ಲಾದರೂ ಇರಲಿ, 12ನೇ ಮನೆಯಲ್ಲಾದರೂ ಇರಲಿ, ನೀಚನಾದರೂ ಆಗಿರಲಿ, ವಕ್ರನಾದರೂ ಆಗಿರಲಿ, ಬುಧ ನೋ ವರೀಸ್. ನಾನು ಹೇಳುವಂಥ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅದು ಒಂದು ಪಾಸಿಟಿವ್ ಮೆಥಡಲ್ಲಿ ನಿಮಗೆ ಆಕ್ಟಿವೇಶನ್ ಆಗುತ್ತೆ, ಆಯಿತಾ. ಇವಾಗ 12ನೇ ಮನೆಯಲ್ಲಿರುತ್ತೆ ಅಂತ ಅಂದ್ಕೊಳ್ಳಿ ಬುಧ, ಅದೇನಾದ್ರು ನಾನು ಹೇಳುವಂಥ ಮೆಥಡ್ಗಳನ್ನು ನೀವು ಫಾಲೋ ಮಾಡಿ ಆ ಒಂದು ಆಕ್ಟಿವೇಶನ್ನ ನೀವು ಮಾಡಿಕೊಂಡ್ರೆ 12ನೇ ಮನೆಯ ಒಳ್ಳೆ ಪರಿಣಾಮಗಳನ್ನು ಬುಧ ನಿಮಗೆ ಕೊಡ್ತಾ ಹೋಗ್ತಾನೆ, ಆಯಿತಾ. 12ನೇ ಮನೆ ಲಾಸಸ್ ಹೌದು, ಹಂಗಂತ ಹೇಳ್ಬಿಟ್ಟು ಅದನ್ನೆಲ್ಲ ನಿಮಗೆ ಮಾಡಲ್ಲ. 12ನೇ ಮನೆ ಒಂದು ಒಳ್ಳೆ ನೆಮ್ಮದಿಯಾಗಿರುವಂಥ ನಿದ್ದೆ ಮಾಡುವಂಥದ್ದು 12ನೇ ಮನೆಯೇ ಬರಬೇಕಲ್ಲಿ, ಅಥವಾ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿರುವಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದು, ಅಥವಾ ಒಂದು 12ನೇ ಮನೆ ಅಂದರೆ ಮೋಕ್ಷ ಸ್ಥಾನ ಅಲ್ವಾ, ಒಂದು ಭಗವಂತನ ಧ್ಯಾನ ಅಥವಾ ಭಗವಂತನ ಬಗ್ಗೆ ಗಮನ ಕೊಡುವಂಥ ಒಂದು ಬುದ್ಧಿ ಏನಿರುತ್ತೆ ಆ ಒಂದು ಬುದ್ಧಿ ಕೊಡ್ಬೋದು. ಸೊ ಈ ರೀತಿಯಾಗಿ ಅಂದರೆ ಅದೆಂಥ ದುಸ್ಥಾನ ಆಗಿದ್ದರೂ ಕೂಡ ಅದರ ಒಂದು ಒಳ್ಳೆಯ ಫಲಿತಾಂಶಗಳನ್ನು ನಾನು ಕೊಡುವಂಥ ಪರಿಹಾರಗಳ ಮೂಲಕ ನೀವು ಕಂಡುಕೊಳ್ಬೋದು. ಬುಧ ಅದು ಯಾವುದೇ ಪ್ಲೇಸಲ್ಲಿದ್ರೂ ನೀವೇನು ವರಿ ಮಾಡ್ಕೊಳ್ಳೋದು ಬೇಡ. ಸೊ ಏನೇನು ಕಾರಕತ್ವಗಳು ಅಂದರೆ ಬುಧ ನಿಮ್ಮ ಜಾತಕದಲ್ಲಿ ವೀಕ್ ಅಥವಾ ಸ್ಟ್ರಾಂಗ್ ಆದರೆ ಯಾವ್ಯಾವ ಅಂಶಗಳು ಹೆಚ್ಚು ಕಮ್ಮಿ ಆಗುತ್ತೆ ಅಲ್ವಾ, ಅದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಂಟೆಲಿಜೆನ್ಸ್. ಸೊ ಇದನ್ನು ನೀವು ನಾರ್ಮಲಾಗಿ ಎಲ್ಲರೂ ಹೇಳೋದನ್ನು ಕೇಳಿರ್ತೀರ. ಸೊ ಬುಧ ಅಂದರೆ ಇಂಟೆಲಿಜೆನ್ಸ್. ಹೌದು, ಇಂಟೆಲಿಜೆನ್ಸ್ ಕೂಡ ಒಂದು ವ್ಯತ್ಯಾಸ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದರೆ ಇಂಟೆಲಿಜೆನ್ಸು ಸಖತ್ತಾಗಿರುತ್ತೆ. ಅಂದರೆ ತುಂಬ ಚೆನ್ನಾಗಿ ಓದಬೇಕು ಅಂತಲ್ಲ ನಾನು ಹೇಳೋದು, ಆಯಿತಾ. ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಬುದ್ಧಿ ಉಪಯೋಗಿಸ್ಬೋದು. ಆ ಒಂದು ಥಿಂಕಿಂಗ್ ಕೆಪಾಸಿಟಿ ಏನಂತೀವಿ ಅದು. ಯಾವುದೋ ಒಂದು ಮಗು ಅಂತ ಅಂದ್ಕೊಳ್ಳೋಣ, ಆ ಮಗುಗೆ ಓದೋದಕ್ಕೆ ಅಷ್ಟಕ್ಕಷ್ಟೇ ಇಂಟ್ರೆಸ್ಟ್ ಇರೋದಿಲ್ಲ, ಬಟ್ ಬೇರೆ ಅದರ್ ದ್ಯಾನ್ ದಟ್ಟು ಎಲ್ಲದನ್ನು ಚೆನ್ನಾಗಿ ಮಾಡುತ್ತೆ. ಅಂದರೆ ಏನೋ ಒಂದು ಮನೆಯಲ್ಲಿ ಏನೋ ಕೆಟ್ಟೋಗಿದ್ರು ಅದನ್ನು ಕುತ್ಕೊಂಡು ರಿಪೇರಿ ಮಾಡಿಬಿಡೋಷ್ಟು ತಾಕತ್ತಿದೆ, ಅಷ್ಟು ಇಂಟೆಲಿಜೆನ್ಸ್ ಇದೆ ಅನ್ನೋದಾದರೆ ಅದೆಲ್ಲ ಕೂಡ ಬುಧನ ಪರಿಣಾಮ. ಓದೋದು ಬೇಡವಾ, ಓದೋದು ಬೇಕು, ಬಟ್ ಈ ಮಗುಗೆ ಜೀವನ ನಡೆಸೋದಕ್ಕೆ ಏನು ಬೇಕು ಇಂಟೆಲಿಜೆನ್ಸು ಅದು ಯಾವಾಗಲೂ ಇರುತ್ತೆ. ಸೊ ಇದು ಬುಧನ ಆಕ್ಟಿವೇಶನ್ ಆಗುವಂಥ ಒಂದು ಪರಿಣಾಮ. ದೆನ್ ಓದೋದಕ್ಕೆ ಏನು ಬೇಕು, ನಾನು ಕೊಡುವಂಥ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಓದೋದಕ್ಕೆ ಏನು ಬೇಕು ಅದು ಕೂಡ ಅವರಿಗೆ ಸ್ಟಾರ್ಟ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಬಟ್ ಇಂಟೆಲಿಜೆನ್ಸ್ಗೂ ಮತ್ತು ನಾನು ಹೇಳೋದು ವಿದ್ಯಾಭ್ಯಾಸಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆ. ಬುದ್ಧಿ ಅಂದರೆ ಇಂಟೆಲಿಜೆನ್ಸ್, ವಿದ್ಯೆ ಅಂತ ಅಂದರೆ ಸ್ಟಡೀಸು ಯಾವಾಗಲೂ ಕೂಡ ಬೆಟರ್ ಆಗಲೇಬೇಕು ಅಂತ ಅಲ್ಲ, ಬಟ್ ಇಂಟೆಲಿಜೆನ್ಸು ಯಾವಾಗಲೂ ಕೂಡ ಬೆಟರ್ ಆಗಲೇಬೇಕು, ಬುದ್ಧಿ ಯಾವಾಗಲೂ ಚುರುಕಾಗಿರಲೇಬೇಕು ಅಲ್ವಾ. ಇದನ್ನು ಕಂಟ್ರೋಲ್ ಮಾಡೋದು ನಿಮ್ಮ ಜಾತಕದಲ್ಲಿ ಬುಧ. ಆ ಬುಧ ಎಲ್ಲಿದ್ರೂ ಪರವಾಗಿಲ್ಲ, ನಿಮ್ಮ ಜಾತಕದಲ್ಲಿ ಬುಧನೇ ಕಂಟ್ರೋಲ್ ಮಾಡೋದು ಅದನ್ನೆಲ್ಲ. ನೆಕ್ಸ್ಟು ನೆಮ್ಮದಿ, ಖುಷಿ ಇದೆಲ್ಲದನ್ನು ಕೂಡ ಬುಧ ಕಂಟ್ರೋಲ್ ಮಾಡುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವೆಷ್ಟು ನೆಮ್ಮದಿಯಾಗಿದ್ದೀರಾ ಬುಧ ಕಂಟ್ರೋಲ್ ಮಾಡೋದು. ಸೊ ನಿಮ್ಮ ಜೀವನದಲ್ಲಿ ನೀವೆಷ್ಟು ಖುಷಿಯಾಗಿದ್ದೀರಾ ಬುಧ ಕಂಟ್ರೋಲ್ ಮಾಡೋದು. ನೀವು ಚಿಕ್ಕ ಪುಟ್ಟ ವಿಚಾರಗಳಿಗೆ ಖುಷಿ ಆಗ್ತಿದ್ದೀರಾ, ನೀವು ಖುಷಿ ಪಡಿ. ಅಂದರೆ ಬುಧ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದೆ ಅಂತ. ನೀವು ಆರಾಮಾಗಿ ಏನೇ ಟೆನ್ಷನ್ ಇದ್ರೂ ನೆಮ್ಮದಿಯಾಗಿದ್ದೀರಾ, ನೀವು ಖುಷಿ ಪಡಬೇಕು. ನಿಮ್ಮ ಜಾತಕದಲ್ಲಿ ಬುಧ ಒಂದು ಸ್ವಲ್ಪ ನೆಟ್ಟಗಿದೆ ಅಂತ ಅರ್ಥ. ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಬಟ್ ನಿಮಗೇನೋ ಒಂಥರ ಆತಂಕ, ಒಂಥರ ಏನೋ ಸಂಕಟ ಆಗ್ತಾ ಇದೆ ಅಂದರೆ ಬುಧ ಎಲ್ಲೋ ಒಂದು ಸ್ವಲ್ಪ ವೀಕ್ ಇದೆ ಅಂತ ಅರ್ಥ. ಬಟ್ ತೊಂದರೆ ಇಲ್ಲ, ನಾನು ಕೊಡುವಂಥ ಪರಿಹಾರಗಳು ಮಾಡ್ಕೊಳ್ಳಿ, ಅದನ್ನು ಕೂಡ ಸಾರ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ, ಅದು ಕೂಡ ಪರಿಹಾರ ಆಗೋಗ್ಬಿಡುತ್ತೆ. ಎಷ್ಟೋ ಜನ ಮತ್ತೆ ನೆಮ್ಮದಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಅವರಿಗೆ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇರುತ್ತೆ, ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ, ಸಾವಿರಾರು ಜನಕ್ಕೂ ಕೆಲಸನೂ ಕೊಟ್ಟಿರ್ತಾರೆ, ನೆಮ್ಮದಿನೇ ಇರಲ್ಲ, ಮಲಗಿದ್ರೆ ಸರಿಯಾಗಿ ನಿದ್ದೆನೇ ಬರಲ್ಲ.
ಈ ಥರದವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಬುಧ ವೀಕ್ ಇರುತ್ತೆ. ಸೊ ಬುಧನ್ನ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡೋದು, ಸ್ವಲ್ಪ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದ್ರ ಮೂಲಕ ಈ ನೆಮ್ಮದಿನ ಕೂಡ ಕಂಡ್ಕೋಬೋದು. ನೆಮ್ಮದಿ ಇದ್ದರೆ ಸಾಕು, ನೀವು ಮಲ್ಕೊಂಡಾಗ ನಿದ್ದೆ ಬರುತ್ತೆ. ಎಷ್ಟೋ ಜನ ವಯಸ್ಸಾಗಿರೋರಿಗೆ ಅಥವಾ ಎಷ್ಟೋ ಜನ ಈವನ್ ಹೆಂಗಾಗಿರೋರ್ಗೂ ಕೂಡ ನಿದ್ದೆ ಅನ್ನೋದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅವರಿಗೆ ಸರಿಯಾದ ಟೈಮಿಗೆ ಬೇಕು ಅಂದ್ರೂ ನಿದ್ದೆ ಬರೋದಿಲ್ಲ. ಆ ಥರ ಒಂದು ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ಅದೆಲ್ಲದಕ್ಕೂ ಕಾರಣ ಬುಧ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಬುಧನ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ಪರಿಹಾರ ಆಗುತ್ತೆ. ನೆಕ್ಸ್ಟು ಏನು ಅಂದರೆ ನರಗಳು, ಆಯಿತಾ. ಸೊ ಈ ನರಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಅಂದರೆ ಅದು ಯಾವುದೇ ಥರ ತೊಂದರೆಗಳಾಗಿರ್ಬೋದು. ಕೆಲವೊಂದಿಷ್ಟು ಜನಕ್ಕೆ ನರ ವೀಕ್ ಆಗಿಬಿಟ್ಟು ಕಣ್ಣುಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಕಿವಿ ಸರಿಯಾಗಿ ಕೇಳೋದಿಲ್ಲ, ಅಥವಾ ಕಾಲು ಕೈಯಲ್ಲಿ ನರಗಳು ಸೆಳೆತ ಬರುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಏನಾಗುತ್ತೆ, ನರಗಳು ಒಂದು ಸ್ವಲ್ಪ ವೀಕ್ ಆಗಿ ಬೆನ್ನಲ್ಲಿ ನೋವು ಬರುತ್ತೆ, ಕತ್ತಲ್ಲಿ ನೋವು ಬರುತ್ತೆ, ತಲೆನೋವುಗಳು ಬರುತ್ತೆ, ಮೈಗ್ರೇನ್ ಅಂತೀವಲ್ಲ, ಇದೆಲ್ಲದನ್ನು ಕೂಡ ಬುಧನೇ ಕಂಟ್ರೋಲ್ ಮಾಡೋದು. ಯಾವುದೇ ರೀತಿಯಾದಂತಹ ನರಗಳ ಸಮಸ್ಯೆ ಇದೆ ಅನ್ನೋದಾದರೆ ಅಲ್ಲಿ ಬುಧನ ಕೈವಾಡ 100% ಇರುತ್ತೆ. ಕೆಲವೊಂದಿಷ್ಟು ಸತಿ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ಬುಧ ಸ್ಟ್ರಾಂಗ್ ಆಗೇ ಇರ್ತಾನೆ, ಬಟ್ ನಾನು ಹೇಳುವಂಥ ಸಿಂಪ್ಟಮ್ಸ್ ಎಲ್ಲದೂ ಕೂಡ ಬಂದಿರುತ್ತೆ. ಅದೇನು ತೋರಿಸುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಬುಧನ ಆ್ಯಕ್ಟಿವೇಶನ್ ಮಾಡುವಂಥ ಅಗತ್ಯ ಇದೆ. ನಿಮ್ಮ ಜಾತಕದಲ್ಲಿ ನ್ಯಾಚುರಲಿ ಬುಧ ಸ್ಟ್ರಾಂಗ್ ಇರ್ತಾನೆ, ಬಟ್ ಆದರೆ ಏನು ಅಂದ್ಕೊತೀರಾ, ಅದ್ರ ಮೇಲೆ ಒಂದು ಸ್ವಲ್ಪ ಧೂಳು ಕೂತಿರುತ್ತೆ ಅಂತ ಅಂದ್ಕೊಳ್ಳಿ. ಅದನ್ನೆಲ್ಲ ಈ ಧೂಳು ನಾನು ಕೊಡುವಂಥ ಆ್ಯಕ್ಟಿವೇಶನ್ ಮೆಥಡ್ಸ್ನ ಯೂಸ್ ಮಾಡೋದ್ರಿಂದ, ಅಪ್ಲೈ ಮಾಡೋದ್ರಿಂದ ನೀವು ಆ ಧೂಳನ್ನೆಲ್ಲ ತೆಗೆದು ಅದು ಮತ್ತೆ ಹೊಳೆಯೋ ಥರ ಮಾಡ್ಬೋದು. ಬುಧ ಅವನ ಶಕ್ತಿನ ಪೂರ್ತಿ ಪ್ರಮಾಣದಲ್ಲಿ ತೋರಿಸೋ ಥರ ಮಾಡ್ಬೋದು ಅಲ್ವಾ. ನೆಕ್ಸ್ಟು ಪ್ರಕೃತಿ ಜೊತೆ ಒಡನಾಟ, ಇದನ್ನು ಕೂಡ ಬುಧ ಸೂಚನೆ ಮಾಡುತ್ತೆ. ಅಂದರೆ ನೀವು ಎಷ್ಟು ಚೆನ್ನಾಗಿ ಪ್ರಕೃತಿನ ಎಂಜಾಯ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಚೆನ್ನಾಗಿ ನಿಮ್ಮ ಸುತ್ತಮುತ್ತ ಇರುವಂಥ ಪ್ರಕೃತಿನ ನೀವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದೆಲ್ಲದನ್ನು ಕೂಡ ಬುಧ ಅಂದರೆ ಸೂಚನೆ ಮಾಡುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಒಂದು ಸಣ್ಣದು ಕ್ಲೀನಾಗಿರುವಂಥ ರೋಡ್ ನೋಡಿಬಿಟ್ರೆ ಸಾಕು ಖುಷಿ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಜೋಗ ಜಲಪಾತದ ಮುಂದೆ ಹೋಗಿ ನಿಂತರೂ ಕೂಡ ಇದೇನಿದು ನೀರು ಮೇಲಿಂದ ಕೆಳಗೆ ಬೀಳ್ತಾ ಇದೆ ಅಷ್ಟೇ. ಅಂದರೆ ಥಿಂಕಿಂಗು ವ್ಯತ್ಯಾಸಗಳು, ಪಾಯಿಂಟ್ ಆಫ್ ವ್ಯೂವಿಂಗ್ ಏನಿದೆ ಅದು ತುಂಬ ವ್ಯತ್ಯಾಸ ಇರುತ್ತೆ, ಆಯಿತಾ. ಸೊ ಹಾಗಾಗಿ ಈ ಎಲ್ಲ ವ್ಯತ್ಯಾಸಗಳನ್ನು ಕೂಡ, ಅಂದರೆ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿತ್ತಾ, ನೀವು ಒಂದು ಪ್ರಕೃತಿನ ಎಂಜಾಯ್ ಮಾಡ್ತೀರಾ, ಒಂದೊಳ್ಳೆ ಮರ ನೋಡಿದ್ರು ಖುಷಿ ಆಗ್ತೀರಾ, ಒಂದೊಳ್ಳೆ ಗಿಡ ನೋಡಿದ್ರು ಕೂಡ ಖುಷಿ ಆಗ್ಬಿಡ್ತೀರಾ, ಸಾಕು. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಹಿಮಾಲಯ ತುದಿಗೆ ಕರ್ಕೊಂಡೋಗಿ ನಿಲ್ಲಿಸಿದ್ರು ಕೂಡ ಇಲ್ಲ ಏನೈತೆ ಅಂತ ಅಂದ್ಬಿಡ್ತಾರೆ. ಸೊ ಇದೆಲ್ಲ ಒಂದು ಸ್ವಲ್ಪ ಬುಧ ವ್ಯತ್ಯಾಸ ಆಗೋದ್ರಿಂದ ಆಗೋವಂಥ ಪ್ರಾಬ್ಲಮ್ಗಳು. ತೊಂದರೆ ಇಲ್ಲ, ಇದು ನಿಜವಾಗ್ಲೂ ಕೆಲವೊಂದಿಷ್ಟು ಜನಕ್ಕೆ ಅದು ತೊಂದರೆ ಅಂತ ಅನಿಸಲ್ಲ, ಬಟ್ ನನ್ನ ಪ್ರಕಾರ ಇದೊಂದು ಸೀರಿಯಸ್ ತೊಂದರೆ. ನಾನು ಕೊಡೋ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅದು ಕೂಡ ಎಲ್ಲ ಸಾಲ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೆಕ್ಸ್ಟು ನಿಮ್ಮ ಜಾತಕದಲ್ಲಿ ನೀವು ಯೋಚನೆ ಮಾಡುವಂಥ ಮೆಥಡ್ಸ್ ಏನಿರುತ್ತೆ, ಜೊತೆಗೆ ನೀವು ಎಷ್ಟು ಲಾಜಿಕಲ್ಲಾಗಿ ಯೋಚನೆ ಮಾಡ್ತೀರಾ ಅನ್ನೋದನ್ನು ಕೂಡ ಬುಧ ಇಲ್ಲಿ ನಿರ್ಧಾರ ಮಾಡುತ್ತೆ. ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದರೆ ನೀವು ತುಂಬ ಲಾಜಿಕಲ್ಲಾಗಿ ನೀವು ಬಿಹೇವ್ ಮಾಡ್ತೀರಾ, ತುಂಬ ಲಾಜಿಕಲ್ಲಾಗಿ ಥಿಂಕ್ ಮಾಡ್ತೀರಾ. ಅದೇ ಬುಧ ಸ್ವಲ್ಪ ವೀಕ್ ಆಗಿದ್ದರೆ ನಿಮಗೆ ಅಷ್ಟು ಲಾಜಿಕ್ ವರ್ಕ್ ಆಗಲ್ಲ. ಅಂದರೆ ಏನು ಮಾಡಿದರೆ ಏನಾಗುತ್ತೆ ಅನ್ನೋದನ್ನೆಲ್ಲ ಮುಂಚೆನೇ ಒಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳೋ ಅಂಥದ್ದು ಇರಲ್ಲ. ಸುಮ್ಮನೆ ಏನೋ ತೊಗೊತೀರ ನಿರ್ಧಾರ, ಅದಾದಮೇಲೆ ಅದಕ್ಕೆ ಕಷ್ಟನೋ ಸುಖನೋ ಅದೇ ನಿರ್ಧಾರದ ಜೊತೆ ಇರೋದು, ಈ ಥರ ಆಗುತ್ತೆ. ಸೊ ಈ ಒಂದು ಯೋಚನೆ ಮಾಡುವಂಥ ಮೆಥಡ್ಸ್, ಒಂದು ಪಾಸಿಟಿವ್ ಮೈಂಡ್ ಸೆಟ್ಟು, ಹೌದು ಇದಕ್ಕೆ ಚಂದ್ರ ಕೂಡ ಕಾರಕತ್ವ ತಗೊಳುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಸ್ಟಿಲ್ ಬುಧ ಏನಂದರೆ ಆ ಯೋಚನೆ ಮಾಡುವಂಥ ಮೆಥಡ್ಸು, ಪಾತ್ ಅದು ಕರೆಕ್ಟಾಗಿ ಇರೋ ಥರ ಮೇಂಟೈನ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಯಾವುದೊಬ್ಬ ಬುಧ ವೀಕ್ ಆಗಿರುವಂಥ ವ್ಯಕ್ತಿ ಅಂತ ಅಂದ್ಕೊಳ್ಳೋಣ. ಅವನು ಒಂದು ಕೆಲಸ ಮಾಡಬೇಕು ಅನ್ನೋದಾದರೆ ಅವ್ನು ತುಂಬ ಕಷ್ಟಪಡ್ತಾನೆ, ಅವ್ನು ಇರೋ ಬರೋ ಶಕ್ತಿನೆಲ್ಲ ಹಾಕ್ತಾನೆ, ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ ಕೆಲಸ ಮುಗಿಸೋದಕ್ಕೆ. ಅದೇ ಬುಧ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ಹೆಂಗೆ ಅನ್ನೋದಾದರೆ ಅವನೊಂದು ಸ್ವಲ್ಪ ಯೋಚನೆ ಮಾಡ್ತಾನೆ, ಓಕೆ ಇದನ್ನು ನಾನೇ ಮಾಡಬೇಕಾ, ಸೊ ಇದನ್ನು ಈ ಥರ ಮಿಷಿನ್ ಯೂಸ್ ಮಾಡ್ಕೊಂಡು ಮಾಡ್ಬೋದಾ, ಸೊ ಅಥವಾ ಇದನ್ನು ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ಟೆಕ್ನಿಕಲಿ ಇದನ್ನು ಇಷ್ಟು ಬೇಗ ಮುಗಿಸ್ಬೋದು, ಓಕೆ ಇದರಲ್ಲೇನಿದೆ ಮಾಡಿ ಮುಗಿಸ್ಬೋದು ಅಂತ ಅಂದ್ಕೊತಾನೆ, ದೆನ್ ಮಾಡಿ ಮುಗಿಸ್ಬಿಡ್ತಾನೆ. ಇಷ್ಟು ಸಿಂಪಲ್ ಅಪ್ರೋಚ್ ಇರುತ್ತೆ, ಆಯಿತಾ. ಸೊ ಪರವಾಗಿಲ್ಲ. ಅಂದರೆ ಕೆಲವೊಂದಿಷ್ಟು ಸತಿ ಏನಾಗುತ್ತೆ, ಫಾಗ್ ಮೈಂಡೆಡ್ ಅಂತ ಅಂತೀವಿ, ಅಂದರೆ ತಲೆ ತುಂಬ ಚೆನ್ನಾಗಿ ಓಡ್ತಾ ಇರುತ್ತೆ, ಆದರೆ ಕೆಲವೊಂದಿಷ್ಟು ಸತಿ ಸ್ಟ್ರಕ್ ಆಗಿಬಿಡುತ್ತೆ, ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಕೂಡ ಬುಧ ಒಂದು ಸ್ವಲ್ಪ ವೀಕ್ ಆಗಿರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ರಿಫ್ರೆಶಿಂಗ್ ಕೊಡೋದು, ರಿಫ್ರೆಶ್ ಮಾಡೋದು, ನಾನು ಹೇಳೋಂಥ ಪರಿಹಾರಗಳು ಮಾಡೋದ್ರಿಂದ ಅದೆಲ್ಲದನ್ನು ಕೂಡ ತೊಂದರೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಎಕ್ಸೈಟ್ಮೆಂಟ್ಸು ಇಷ್ಟು ಬುಧ ಕಂಟ್ರೋಲಿಂಗ್ಗೆ ತಗೊಳುತ್ತೆ. ಎಕ್ಸೈಟ್ಮೆಂಟ್ಸ್ ಅಂದರೆ ಉತ್ಸಾಹಕತೆ ಅಂತ ಏನಂತೀವಿ, ಅದು ನಿಮ್ಮ ಜೀವನದಲ್ಲಿ ಇದೆ ಅನ್ನೋದಾದರೆ ಬುಧ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಇಲ್ಲ ನಿಮಗೇನು ಎಕ್ಸೈಟ್ಮೆಂಟೇ ಇಲ್ಲ ಅನ್ನೋದಾದರೆ ಬುಧ ವೀಕ್ ಆಗಿ ಹೋಗ್ಬಿಟ್ಟಿದೆ ಅಂತ ಅರ್ಥ. ಯೂಶಲಿ ಏನಾಗುತ್ತೆ, ಒಂದು 40 ವರ್ಷ ಆದಮೇಲೆ ಈ ಎಕ್ಸೈಟ್ಮೆಂಟ್ ಅನ್ನೋದು ಹೊರಟೋಗ್ಬಿಡುತ್ತೆ. ಬಟ್ ಆದರೆ ಬುಧ ಸ್ಟ್ರಾಂಗ್ ಆಗಿರೋಂಥ ವ್ಯಕ್ತಿತ್ವಗಳು ಯಾವಾಗಲೂ ಕೂಡ ಎಕ್ಸೈಟ್ಮೆಂಟಿಂದ ಇರ್ತವೆ, ಯಾವಾಗಲೂ ಕೂಡ ಆ ಒಂದು ಉತ್ಸಾಹ ಅವ್ರ ಜೀವನದಲ್ಲಿ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ರತನ್ ಟಾಟಾ, ಅವರು ಅಂದರೆ ಅವ್ರು ಸಾಯೋದಕ್ಕಿಂತ ಒಂದು ಅಂದರೆ ಅವರು
ಅಫ್ಕೋರ್ಸ್ ಹಾಸ್ಪಿಟಲೈಸ್ ಆಗೋಕ್ಕಿಂತ ಮುಂಚೆನೂ ಕೂಡ ಅವರು ಒಂದು ಉತ್ಸಾಹಕತೆ ಇರುತ್ತೆ ಅವ್ರಿಗೆ. ಇವತ್ತು ಇದನ್ನು ಮಾಡೋಣ, ಇವತ್ತು ಅದನ್ನು ಮಾಡೋಣ, ಇವತ್ತು ಆ ಮೀಟಿಂಗ್ ಮಾಡಬೇಕು, ಇವತ್ತು ಈ ಮೀಟಿಂಗ್ ಮಾಡಬೇಕು, ಅದೊಂದು ಉತ್ಸಾಹ ಇರುತ್ತೆ, ಎಕ್ಸೈಟ್ಮೆಂಟ್ಸ್ ಇರುತ್ತೆ. ಅವ್ರಿಗೆ ಬೋರ್ ಆಗೋದಕ್ಕೆ ಬಿಡೋದಿಲ್ಲ. ಅದು ಏನೋ ಬೇರೆ ಬೇರೆ ಕೆಲಸಗಳಲ್ಲಿ ಅವ್ರು ತೊಡಗಿಸ್ಕೊಳ್ಳೋ ಥರ ಮಾಡಿಬಿಡುತ್ತೆ. ಈ ಎಕ್ಸೈಟ್ಮೆಂಟ್ಸ್ ನಿಮಗಿದೆಯಾ? ಬುಧ ಸ್ಟ್ರಾಂಗ್ ಆಗಿದೆ. ಈ ಎಕ್ಸೈಟ್ಮೆಂಟ್ಸ್ ನಿಮಗೆ ಎಲ್ಲೋ ಒಂದು ಸ್ವಲ್ಪ ಹೋಗ್ತಾ ಇದೆಯಾ? ಅಷ್ಟು ಚೆನ್ನಾಗಿಲ್ವಾ? ಬುಧ ಸ್ವಲ್ಪ ವೀಕ್ ಆಗಿದೆ, ತೊಂದರೆ ಇಲ್ಲ. ನಾನು ಕೊಡುವಂಥ ಪರಿಹಾರಗಳು ಮಾಡ್ಕೊಳ್ಳಿ, ತೊಂದರೆ ಎಲ್ಲ ಸಾಲ್ವ್ ಆಗುತ್ತೆ. ಇದೆಲ್ಲದೂ ಕೂಡ ಬುಧ ವೀಕ್ ಆ್ಯಂಡ್ ಸ್ಟ್ರಾಂಗ್ ಆಗಿದ್ರೆ ಏನೇನೇನನ್ನು ವ್ಯತ್ಯಾಸ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋ ಒಂದು ಅಂಶಗಳು, ಆಯಿತಾ, ಕಾರಕತ್ವಗಳು ಅಂತ ಅಂತೀವಿ ಇದನ್ನು. ದೆನ್ ಏನೇನು ಪರಿಹಾರ ಮಾಡೋದ್ರಿಂದ ಇವೆಲ್ಲದೂ ಕೂಡ ಸಾಲ್ವ್ ಆಗುತ್ತೆ, ಅದು ಇಂಪಾರ್ಟೆಂಟ್ ಅಲ್ವಾ. ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ನೀವು ಪೇಂಟಿಂಗ್ಗಳನ್ನು ಹಾಕಬೇಕಾಗತ್ತೆ. ಸೊ ಯಾವುದೋ ಒಂದು ಜೆರಾಕ್ಸ್ ಕಾಪಿ ಪೇಂಟಿಂಗ್ಗಳನ್ನೆಲ್ಲ ಹಾಕಬೇಡಿ. ತುಂಬ ಒರಿಜಿನಲ್ ಆಗಿರುವಂಥದ್ದು, ಯಾರಾದರೂ ಪರವಾಗಿಲ್ಲ, ಯಾರೋ ಬೀದಿಲಿ ನಿಂತ್ಕೊಂಡು ಡ್ರಾಯಿಂಗ್ ಮಾಡ್ತಾರೆ ನೋಡಿ, ಆ ಥರದವರು ಒರಿಜಿನಲ್ಲಾಗೆ ಅವ್ರ ಕೈಯಾರೆ ಡ್ರಾಯಿಂಗ್ ಮಾಡಿದ್ದಾರೆ ಅಂದರೆ ಅದನ್ನು ತೊಗೊಂಬನ್ನಿ, ಮನೇಲಿ ಹಾಕ್ಕೊಳ್ಳಿ. ಸೊ ಆ ಥರದ್ದು ಒರಿಜಿನಲ್ ಪೇಂಟಿಂಗ್ಗಳನ್ನು ನೀವು ಮನೇಲಿ ಹಾಕ್ಕೊಳ್ಳಿ. ಸೊ ಅಥವಾ ಯಾರೋ ತುಂಬ ಚೆನ್ನಾಗಿ ಏನೇನೋ ಎಂಬ್ರಾಯ್ಡ್ರಿ ವರ್ಕೆಲ್ಲ ಮಾಡಿ ಅದರಲ್ಲಿ ಪೇಂಟಿಂಗ್ ಥರ ಎಲ್ಲ ಮಾಡಿರ್ತಾರೆ, ಆ ಥರದ್ದು ಸಿಕ್ಕಿದರೆ ಆ ಥರದ್ದನ್ನು ತೊಗೊಂಬಂದು ಮನೇಲಿ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಅದು ಅಂದರೆ ಅದೆಲ್ಲ ಒರಿಜಿನಲ್ ಪೀಸ್ಗಳು ಆಗಿರಬೇಕು. ಡ್ಯೂಪ್ಲಿಕೇಟ್ ಪೇಂಟಿಂಗ್ಗಳನ್ನ ಯಾವುದೂ ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ಮೊನಾಲಿಸಾ ಪೇಂಟಿಂಗ್ ಏನು ನಾವೇನು ತೊಗೊಂಬಂದು ಮನೇಲಿ ಹಾಕ್ಕೊಳಕ್ಕಾಗಲ್ಲ, ಹಂಗಂತ ಅದನ್ನು ಡ್ಯೂಪ್ಲಿಕೇಟು ನಾನು ಹಾಕ್ಕೊಳ್ಳಲ್ಲ, ಆಯಿತಾ. ಸೊ ನಾನು ಹೇಳ್ತಿರೋದು ಹೀಗೆ, ಏನಾದರೂ ಆಯಿತು ಅದು ಒರಿಜಿನಲ್ ಆಗಿದ್ರೆ ಮಾತ್ರ ತೊಗೊಂಬನ್ನಿ. ಆ ಪೇಂಟಿಂಗ್ಗಳು ಮನೆಯಲ್ಲಿ 1-2-3 ಪೇಂಟಿಂಗ್ಗಳನ್ನು ಇಟ್ಕೊಳ್ಳಿ, ಅದನ್ನು ಅವಾಗವಾಗ ನೋಡಿ ಅದಕ್ಕೊಂದು ಬೆಲೆ ಕೊಟ್ಟು ತೊಗೊಂಬಂದಿರ್ತೀರ. ಸೊ ಅದು ಯಾವಾಗಲೂ ಕೂಡ ನಿಮಗೆ ಒಂದು ಎನರ್ಜಿನ ತುಂಬ್ತಾ ಹೋಗುತ್ತೆ. ಅಫ್ಕೋರ್ಸ್ ಯಾವಾಗಲೂ ಕೂಡ ಒಂದು ಸ್ವಲ್ಪ ನಿಮ್ಮ ಮೈಂಡ್ ಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಬೀರುವಂಥ ಒಂದು ಪೇಂಟಿಂಗ್ಗಳನ್ನ ತೊಗೊಂಬನ್ನಿ. ಬಟ್ ನೀವು ಸುಮ್ಮನೆ ಪೇಂಟಿಂಗ್ ತಂದಿದ್ದೀರಿ ಮನೆಯಲ್ಲಿ ಅನ್ನೋದಾದರೆ ಅದು ಬುಧನ ಆ್ಯಕ್ಟಿವೇಶನ್ ಮಾಡುತ್ತೆ. ಅದು ಕಾಣೋ ಥರ ಹಾಕ್ಕೊಳ್ಳಿ, ಎಲ್ಲ ಕಡೆ ಅದು ಕಾಣೋ ಥರ ಹಾಕ್ಕೊಳ್ಳಿ, ಅದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದೆಲ್ಲದೂ ಕೂಡ ನಿಮಗೆ ವಿಸಿಬಲ್ ಟೈಮ್, ಅಂದರೆ ನಿಮಗೆ 10 ದಿವಸ 15 ದಿವಸ ವ್ಯತ್ಯಾಸದಲ್ಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ನೀವು ಕಣ್ಣಾರೆ ನೋಡ್ಬೋದು. ಅಷ್ಟು ಚೆನ್ನಾಗಿ ಇದು ವ್ಯತ್ಯಾಸಗಳು ಗೊತ್ತಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೀವು ಕಲೆಗಾರರಿಗೆ ಅಪ್ರಿಷಿಯೇಟ್ ಮಾಡಬೇಕು. ನಿಮಗೆ ಬೇಕೋ ಬೇಡವೋ, ಇಷ್ಟ ಇದೆಯೋ ಇಷ್ಟ ಇಲ್ವೋ, ಯಾರಾದರೂ ಒಬ್ಬರು ಚೆನ್ನಾಗಿ ಹಾಡು ಹೇಳಿದ್ದಾರೆ ಅಂದರೆ ಹೋಗಿ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇರ್ತಾರೆ, ಹೋಗಿ ಅಪ್ರಿಷಿಯೇಟ್ ಮಾಡಿ. ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ, ನನಗೆ ಭಾಳ ಇಷ್ಟ ಆಯಿತು, ಅಪ್ರಿಷಿಯೇಟ್ ಮಾಡಿ. ಸೊ ಅಥವಾ ಯಾವುದೋ ಒಂದು ನೀವೇ ಪರ್ಸ್ನಲಿ ನಿಮ್ಮ ಮೊಬೈಲಲ್ಲಿ ಅಥವಾ ಟಿ ವಿಲಿ ಹಾಡು ಕೇಳ್ತಾ ಇರ್ತೀರಾ, ಯೂಟ್ಯೂಬಲ್ಲೆಲ್ಲ ಹಾಡು ಕೇಳ್ತಾ ಇರ್ತೀರಾ. ಸೊ ಎಷ್ಟು ಚೆನ್ನಾಗಿದೆ ಹಾಡು, ತುಂಬ ಚೆನ್ನಾಗಿ ಹಾಡಿದ್ದಾರೆ, ನಿಮ್ಮ ಮನಸ್ಸಿಗೆ ಖುಷಿ ಆಗ್ತಿರುತ್ತೆ. ಬಟ್ ನೀವು ಯಾವತ್ತೂ ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಅಂತ ಹೋಗಿರಲಿಲ್ಲ, ಆಯಿತಾ. ನೀವು ಆ ಥರ ಹೇಳಿ, ಅಂದರೆ ನಿಮಗೆ ನೀವೇ ಹೇಳ್ಕೊಳ್ಳಿ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಹಾಡು, ತುಂಬ ಚೆನ್ನಾಗಿ ಹಾಡಿದ್ದಾರೆ, ಇನ್ನೊಂದು ಸತಿ ಕೇಳಬೇಕು ಅಂತ ಅನಿಸುತ್ತೆ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡಿ. ಅದನ್ನು ಅವಾಗ ಏನಾಗುತ್ತೆ, ಅದು ತುಂಬ ಚೆನ್ನಾಗಿ ಪಾಸಿಟಿವ್ ಎನರ್ಜಿನ ನಿಮ್ಮಲ್ಲಿ ತುಂಬ್ತಾ ಹೋಗುತ್ತೆ. ಬುಧ ಹಾಗೆ ವೈಬ್ರೆಂಟಾಗಿ ಆ್ಯಕ್ಟಿವೇಶನ್ ಆಗ್ತಾ ಹೋಗ್ಬಿಡುತ್ತೆ. ಬುಧ ಆ್ಯಕ್ಟಿವೇಶನ್ ಆದರೆ ನಿಮಗೆ ಹೇಳಿದ್ನಲ್ವ, ನೆಮ್ಮದಿ ಇರುತ್ತೆ, ನಿದ್ದೆ ಸರಿಯಾದ ಟೈಮಿಗೆ ನಿದ್ದೆ ಬರುತ್ತೆ, ಖುಷಿಯಾಗಿರ್ತೀರ, ಇದೆಲ್ಲದನ್ನು ಕೂಡ ಇರುತ್ತೆ, ಆಯಿತಾ. ಯಾವುದೋ ಒಂದು ಪಾಯಿಂಟಲ್ಲಿ ಏನೋ ಒಂದು ರಿಕವರಿ ಆಗುತ್ತೆ ಅನ್ನೋದಲ್ಲ. ಕಂಪ್ಲೀಟಾಗಿ ಬುಧ ಆ್ಯಕ್ಟಿವೇಶನ್ ಆದರೆ ನಿಮ್ಮ ಜೀವನದಲ್ಲಿ ಒಂಥರ ಯಾವಾಗಲೂ ಕೂಡ ಯಂಗಾಗಿರ್ತೀರ, ಯಾವಾಗಲೂ ಕೂಡ ನೀವೊಬ್ಬರು 10 ವರ್ಷದ ಹುಡುಗ ಅಂತ ಲೆಕ್ಕಕ್ಕೆ, ಹುಡುಗಿ ಅನ್ನೋ ಲೆಕ್ಕಕ್ಕೆ ನೀವಿರ್ಬೋದು, ಆಯಿತಾ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೀವು ಮಕ್ಕಳ ಜೊತೆ ಆಟ ಆಡಬೇಕು, ಆಯಿತಾ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಾಟ್ ನೆಸೆಸರಿಲಿ ಆಟನೇ ಆಡಬೇಕು ಅಂತ ಅಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೆ ಏನು ಬೇಕೋ ಅದನ್ನು, ಅಂದರೆ ಸ್ವೀಟು ಅಥವಾ ಅವ್ರಿಗೇನು ತಿನ್ನೋದಕ್ಕೆ ಇಷ್ಟ ಅದನ್ನು ಕೊಡಿಸಿ, ಅವ್ರ ಜೊತೆ ಮಾತಾಡಿ, ಒಂದು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಆಯಿತಾ. ಸೊ ಈ ರೀತಿಯಾಗಿ ಒಂದು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲಗಳಾಗುತ್ತೆ. ನೀವು ಯೂಶ್ವಲಿ ಮಕ್ಕಳಿರುವಂಥ ಮನೆಗಳನ್ನು ನೋಡ್ಬೋದು, ಅದು ಯಾವಾಗಲೂ ಕೂಡ ತುಂಬ ಸಡಗರ ಸಂಭ್ರಮದಿಂದನೇ ಇರ್ತಾರೆ. ಈಗ ನಾರ್ಮಲಿ ಎಲ್ಲರೂ ನಿಮ್ಮ ಮನೇಲಿ ಎಲ್ಲರೂ ದೊಡ್ಡವರೇ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಏನೋ ಒಂದು ಹಬ್ಬ, ಫಾರ್ ಎಕ್ಸಾಂಪಲ್ ದೀಪಾವಳಿ ಮಾಡಬೇಕು ಅಂತ ಅಂದ್ಕೊತೀರಾ, ಏನು ಮಾಡ್ತೀರಾ, ಆರಾಮಾಗೆ ಎಲ್ಲರೂ ಕ್ಲೀನ್ ಮಾಡ್ಕೊತೀರಾ, ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀರಾ, ನಿಮ್ಮ ಪಾಡಿಗೆ ನೀವು ಪೂಜೆ ಮಾಡ್ತೀರಾ, ಊಟ ಮಾಡ್ತೀರಾ, ಅಲ್ಲಿಗೆ ಮುಗೀತು ಅನ್ನೋ ಲೆಕ್ಕಕ್ಕಾಗುತ್ತೆ. ಆದರೆ ಮಕ್ಕಳಿರೋ ಮನೆಯಲ್ಲಿ ಪಟಾಕಿ ಬೇಕು, ಅವ್ರು ಬೆಳಗಿಂದ ಸಾಯಂಕಾಲ ತನಕ ಪಟಾಕಿಗಳನ್ನೇ ನೋಡ್ತಾ ಇರ್ತಾರೆ, ಸಾಯಂಕಾಲ ಯಾವಾಗ ಆಗುತ್ತೆ ಅಂತ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇರ್ತಾರೆ. ಸೊ ಆ ಪಟಾಕಿ ಹಚ್ಚೋ ಸಂಭ್ರಮ, ಆ ದೀಪ ಹಚ್ಚೋ ಸಂಭ್ರಮ, ಅವೆಲ್ಲ ಒಂಥರ 100 ಪಟ್ಟಾಗುತ್ತೆ ಅಲ್ವಾ. ಸೊ ಹೀಗೆ ಮಕ್ಕಳಿರುವಂತಹ ಮನೆಗಳಲ್ಲಿ ಇದೆಲ್ಲ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಬುಧನ್ ಆ್ಯಕ್ಟಿವೇಶನ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕೂಡ ಈ ಥರ ಸಡಗರ ಸಂಭ್ರಮಗಳು ಎಲ್ಲದನ್ನು ಕೂಡ ಬರ್ತಾ ಹೋಗುತ್ತೆ. ಸೊ ದಯವಿಟ್ಟು ನೀವು ಬುಧನ್ನ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ. ಜಸ್ಟ್ ಮತ್ತೆ ಇದ್ಯಾವುದನ್ನು ಕೂಡ ನೀವೇನು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಕಾಯೋದು ಅಂತ ಅಲ್ಲ, ನಿಮ್ಗೆ ಇಮ್ಮಿಡಿಯೇಟ್ ಎಫೆಕ್ಟ್ಸ್ಗಳು ಗೊತ್ತಾಗುತ್ತೆ. ನೀವು ಜಸ್ಟ್ ಮಕ್ಕಳ ಜೊತೆ ಆಟ ಆಡಿ,
ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಸೊ ನಿಮಗೆ ಅವತ್ತು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಾ ನೀವೇ ನೋಡಿ, ಆಯಿತಾ. ಸೊ ಇಷ್ಟರ ಮಟ್ಟಿಗೆ ನಾನು ಗ್ಯಾರಂಟಿ ಕೊಡ್ಬೋದು, ಆ ಒಂದು ವಿಸಿಬಲ್ ಚೇಂಜಸ್ ಖಂಡಿತ ಕಾಣುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮಂದಿರ ಮಕ್ಕಳ ಜೊತೆ ಎಕ್ಸ್ಪೆಷಲಿ, ಅದರಲ್ಲೂ ಹುಡುಗಿಯರಿಗೆ ನಿಮ್ಮ ಅಣ್ಣ ಅಥವಾ ತಮ್ಮನ ಮಕ್ಕಳು, ಹುಡುಗರಿಗೆ ನಿಮ್ಮ ಅಕ್ಕ ಅಥವಾ ತಂಗಿ ಮಕ್ಕಳು, ಅಂದರೆ ನಥಿಂಗ್ ಬಟ್ ನಿಮ್ಮ ಸೋದರಳಿಯ ಸೋದರ ಸೊಸೆ, ಈ ರೀತಿಯಾಗಿರುವಂಥ ಮಕ್ಕಳನ್ನ, ಅದು ಎಕ್ಸ್ಪೆಷಲಿ ಒಂದು ಸ್ವಲ್ಪ ಅವ್ರು ಎಷ್ಟೇ ವಯಸ್ಸಿದ್ರೂ ಪರವಾಗಿಲ್ಲ, ಬಟ್ ಒಂದು 15 ವರ್ಷದ ಒಳಗಡೆ ಪ್ರಿಫರಬಲ್, ಆಯಿತಾ. 15 ವರ್ಷದ ಒಳಗಡೆ ಅವ್ರಿಗೆ ಏಜ್ ಇತ್ತು ಅನ್ನೋದಾದರೆ ನೀವು ಅವ್ರ ಜೊತೆ ಓದೋದಕ್ಕೆ ಕೂತ್ಕೊಳ್ಳಿ. ನಾಟ್ ನೆಸೆಸರಿಲಿ ಓದಲೇಬೇಕು ಅಂತಲ್ಲ, ಸುಮ್ಮನೆ ಅವ್ರ ಜೊತೆ ಓದೋದಕ್ಕೆ ಕೂತ್ಕೊಳ್ಳಿ, ಅವ್ರಿಗೇನೋ ಹೋಮ್ವರ್ಕ್ ಮಾಡಿಸಿ, ಆಯಿತಾ. ಅಥವಾ ಅವ್ರಿಗೇನಾದರೂ ಒಂದು ಹೊಸ ವಿಚಾರಗಳನ್ನು ಹೇಳ್ಕೊಳ್ಳಿ. ಇದರಿಂದ ನಿಮ್ಮ ಜಾತಕದಲ್ಲಿ ಬುಧ ವೈಬ್ರೆಂಟ್ ಅಂದರೆ ವೈಬ್ರೆಂಟ್, ತುಂಬ ಅಂದರೆ ತುಂಬ, ವಿತೌಟ್ ಟೈಮ್, ಯಾವುದೇ ರೀತಿಯಾದಂಥ ಇನ್ನೊಂದು 5 ನಿಮಿಷ ಕಾಯಿರಿ 10 ನಿಮಿಷ ಕಾಯಿರಿ ಅನ್ನೋದಲ್ಲ, ಇಮ್ಮಿಡಿಯೇಟಾಗಿ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಇದ್ರದ್ದು ಇನ್ನೊಂದು ಎಫೆಕ್ಟ್ಸ್ ಏನಂದರೆ, ಜೀವನ ಪೂರ್ತಿ ಆ್ಯಕ್ಟಿವೇಶನ್ ಆಗುತ್ತೆ, ಆಯಿತಾ. ಎಕ್ಸ್ಪೆಷಲಿ ಯಾವಾಗ ನೀವು ನಿಮ್ಮ ಸೋದರ ಸೊಸೆ ಅಥವಾ ಅಳಿಯನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಅವ್ರಿಗೆ ಏನಾದರೂ ಹೊಸ ಹೊಸ ವಿದ್ಯೆಗಳನ್ನು ಹೇಳ್ಕೊಡ್ತೀರಾ, ಅವ್ರಿಗೆ ಹೊಸದನ್ನು ಅವರಿಗೆ ಕಲಿಸ್ಕೊಡ್ತಾ ಹೋಗ್ತೀರಾ, ಅವರಿಗೆ ಎಷ್ಟು ಚೆನ್ನಾಗಿ ನೀವು ವಿದ್ಯೆಗಳನ್ನು ಹೇಳ್ಕೊಡ್ತೀರಾ ಅನ್ನೋದ್ರ ಮೇಲೆ ಅವೆಲ್ಲದೂ ಕೂಡ ನಿಮ್ಮ ಜೀವನ ಪರ್ಯಂತ ಆ್ಯಕ್ಟಿವೇಶನ್ ಆಗುತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಟೆಂಪ್ರರಿ, ಆಯಿತಾ. ನೀವು ಮನೆಗೆ ಪೇಂಟ್ ತಂದು ಹಾಕ್ಕೊಳ್ಳೋ ತನಕ ಅದು ಆ್ಯಕ್ಟಿವೇಶನ್ ಆಗುತ್ತೆ. ಯಾವಾಗ ಆ ಪೇಂಟಿಂದ ನೀವು ದೂರ ಇರ್ತೀರಾ, ಆ ಪೇಂಟಿಂಗಿಂದ ದೂರ ಇರ್ತೀರಾ, ಅದು ಆ್ಯಕ್ಟಿವೇಶನ್ ಸ್ವಲ್ಪ ಡಲ್ ಆಗುತ್ತೆ, ಆಯಿತಾ. ನೀವು ಕಲೆಗೆ ಬೆಲೆ ಕೊಟ್ಟು ಅಪ್ರಿಷಿಯೇಟ್ ಮಾಡಿದರೆ ಅದು ಅವಾಗ ಆ್ಯಕ್ಟಿವೇಟ್ ಆಗುತ್ತೆ. ಸ್ವಲ್ಪ ದಿವಸ ನೀವೇನು ಮಾಡಲಿಲ್ಲ ಅಂದರೆ ಡಿಪ್ರಿಷಿಯೇಟ್ ಆಗುತ್ತೆ. ಬಟ್ ಈ ಪಾಯಿಂಟ್ ಏನಿದೆಯಲ್ಲ, ನೀವು ನಿಮ್ಮ ಸೋದರ ಸೊಸೆ ಅಥವಾ ನಿಮ್ಮ ಸೋದರ ಅಳಿಯಂದ್ರಿಗೆ, ಸಣ್ಣ ಮಕ್ಕಳು 15 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಹೊಸ ವಿದ್ಯೆಗಳನ್ನು ಹೇಳ್ಕೊಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರಿಗೆ ಓದಿಸೋದು, ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದು, ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬುಧ ಪರ್ಮನೆಂಟಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಅಂದರೆ ಇವಾಗ ಯೋಚನೆ ಮಾಡಿ, ಒಂದು 15 ವರ್ಷ ಆದಮೇಲೆ ಅವ್ರ ಜೀವನ ಅಂತ ಹೋಗ್ತಾರೆ ಮುಂದಕ್ಕೆ, ಅಲ್ವಾ. ಸೊ ಅದಾದಮೇಲೆ ಅವರೇ ನಿಮ್ಮ ಮಾತು ಕೇಳಲೇಬೇಕು ಅಂತ ಅಲ್ಲ, ಬಟ್ ನೀವು ಆ ಟೈಮಲ್ಲಿ ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ರಿ. ಸೊ ಆ ಕಾರಣದಿಂದ ನಿಮ್ಮ ಜಾತಕದಲ್ಲಿ ಬುಧ ಪರ್ಮನೆಂಟಾಗಿ ಆ್ಯಕ್ಟಿವೇಶನ್ ಆಗಿರುತ್ತೆ. ಸೊ ನಿಮಗೆ ಪರ್ಮನೆಂಟಾಗಿ ಹಣಕಾಸಿನ ಅರಿವು, ನಿಮ್ಮ ಇಂಟೆಲಿಜೆನ್ಸ್ ಲೆವೆಲ್ಲು ಸಖತ್ತಾಗಿರುತ್ತೆ, ನಿಮಗೆ ಯಾವಾಗಲೂ ನೆಮ್ಮದಿ ಅನ್ನೋದಿರುತ್ತೆ, ಖುಷಿಯಾಗಿರ್ತೀರಾ, ಅಥವಾ ಖುಷಿಯಾಗಿರೋದಕ್ಕೆ ಏನು ಬೇಕೋ ಅಷ್ಟೂ ನಡೀತಾ ಇರುತ್ತೆ ನಿಮ್ಮ ಜೀವನದಲ್ಲಿ. ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ವಿಚಾರ ನಾನು ಹೇಳಬೇಕು, ಯಾರ್ಯಾರಿಗೆ ಬುಧ ಅವನ ಆಶೀರ್ವಾದನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥವ್ರಿಗೆ ಈ ಒಂದು ಪಾಯಿಂಟ್ಸ್ಗಳು ನಾನೇನೇನು ಹೇಳಿದ್ದೀನಿ ಅವು ಕೂಡ ಮಾಡೋದಕ್ಕೆ ಸಾಧ್ಯನೂ ಆಗಲ್ಲ. ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ಈಗ ನಿಮ್ಮ ಜಾತಕದಲ್ಲಿ ಬುಧ ನ್ಯಾಚುರಲಿ ಆ್ಯಕ್ಟಿವೇಟ್ ಆಗಬೇಕು ಅನ್ನೋದಾದರೆ ನಿಮ್ಮ ಸೋದರ ಸೊಸೆ ಸೋದರ ಅಳಿಯನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು, ಆಟ ಆಡಬೇಕು, ಅವ್ರಿಗೆ ಏನಾದ್ರು ಹೊಸದು ಹೇಳ್ಕೊಡ್ಬೇಕು ಅಂತ ಹೇಳಿದ್ನಲ್ವಾ. ಎಷ್ಟೋ ಜನಕ್ಕೆ ಅದಿರೋದೇ ಇಲ್ಲ, ಆಯಿತಾ. ಸೊ ಅವ್ರಿಗೆ ಅಣ್ಣನೂ ಇರಲ್ಲ, ತಂಗಿನೂ ಇರಲ್ಲ, ಸಿಂಗಲ್ ಚೈಲ್ಡ್ ಇರ್ತಾರೆ. ಅಂಥ ಟೈಮಲ್ಲಿ ನೀವು ಕಸಿನ್ಸ್ ಮಕ್ಕಳು ಆ ಥರದ್ದನ್ನೆಲ್ಲ ನೀವು ಉಪಯೋಗಿಸ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ಪರ್ಮನೆಂಟ್ ಆ್ಯಕ್ಟಿವೇಶನ್ ಅಲ್ಲ ಅವ್ಯಾವೂ ಕೂಡ. ಇನ್ನು ಎಷ್ಟೋ ಜನದ ಮನೆಯಲ್ಲಿ ಮಕ್ಕಳೇ ಇರೋದಿಲ್ಲ, ಸೊ ಅದನ್ನು ಕೂಡ ನಿಮಗೇನಂತ ವರ್ಕೌಟ್ ಆಗಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಪಕ್ಕದ ಮನೆ ಮಕ್ಕಳು ಅಥವಾ ನಿಮ್ಮ ಕಸಿನ್ಸ್ ಮಕ್ಕಳು, ನಿಮ್ಮ ಏರಿಯಾದಲ್ಲಿರೋಂಥ ಸಣ್ಣ ಹುಡುಗರು ಯಾರೋ ಅಂಥವ್ರ ಜೊತೆ ನೀವು ಆಟ ಆಡ್ಬೋದು. ಅವೆಲ್ಲದೂ ಕೂಡ ಟೆಂಪ್ರರಿ, ಆಯಿತಾ. ಅವನ್ನೆಲ್ಲ ಪದೇ 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 ಮಾಡ್ತಾನೆ ಇರಬೇಕು, ಬಟ್ ಪರ್ಮನೆಂಟಾಗಿ ಆ್ಯಕ್ಟಿವೇಶನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದಿಷ್ಟು ಟೈಮು. ನೆಕ್ಸ್ಟ್ ಪಾಯಿಂಟು, ಲಾಸ್ಟ್ ಬಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟು ಏನು ಅನ್ನೋದಾದರೆ, ನಿಮ್ಮ ಸುತ್ತಮುತ್ತ ಇರೋವಂಥ ಒಂದು ನೇಚರ್ನ ನೀವು ತುಂಬ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನೋಡಿ, ಆಯಿತಾ. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಿಸಾಕೋದು ಬೇಡ, ಎಲ್ಲಂದ್ರಲ್ಲಿ ಏನೇನೋ ಎಸೆಯೋದು ಬೇಡ. ಎಲ್ಲದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿ ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ನೇಚರ್ನ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನೋಡಿ. ಇದೆಲ್ಲದೂ ಕೂಡ ನಿಮಗೆ ಎಷ್ಟು ಅಂದರೆ ಅಷ್ಟು ಒಳ್ಳೆ ಪರಿಣಾಮನ ಬೀರುತ್ತೆ. ಜೊತೆಗೆ ಪ್ರಕೃತಿ ನಿಮಗೆ ರೆಸ್ಪಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಯಿತಾ. ಸೊ ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಸುತ್ತಮುತ್ತ ಇರುವಂಥ ಪ್ರಕೃತಿನ ಕ್ಲೀನಾಗಿ ಇಟ್ಕೊಳ್ಳಿ. ಆದಷ್ಟು ಪ್ಲಾಸ್ಟಿಕ್ ಯೂಸೇಜ್ನ ಕಮ್ಮಿ ಮಾಡಿ. ಇದು ನಿಮ್ಮ ಜಾತಕದಲ್ಲಿ ಬುಧನ ತುಂಬ ಅಂದರೆ ತುಂಬ ಆ್ಯಕ್ಟಿವೇಟ್ ಮಾಡುತ್ತೆ, ಆಯಿತಾ. ನಾನೇನು ಸೋಷಲ್ ಅವೇರ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಬುಧ ಆ್ಯಕ್ಟಿವೇಶನ್ ಆಗಬೇಕು ಅನ್ನೋದಾದರೆ ನೀವು ಪ್ರಕೃತಿನ ಚೆನ್ನಾಗಿ ಇಟ್ಕೊಳ್ಳೇಬೇಕು. ಆವಾಗಲೇ ಬುಧ ನಿಮಗೆ ಚೆನ್ನಾಗೇ ಆ್ಯಕ್ಟಿವೇಶನ್ ಆಗುತ್ತೆ. ದೆನ್ ಒಂದೊಂದು ಪ್ರೀತಿ ಇರಬೇಕು ಪ್ರಕೃತಿ ಜೊತೆ, ಆಯಿತಾ. ಯಾರೋ ಹೇಳಿದ್ರು ಅಂತ ನೀವು ಎತ್ತಬಾರ್ದು ಪ್ಲಾಸ್ಟಿಕ್ನ, ನಿಮ್ಮ ಮನಸ್ಸಿಂದ ಅದು ಬರಬೇಕು. ಎಲ್ಲರೂ ಪ್ಲಾಸ್ಟಿಕ್ ಹಾಕಿದ್ದಾರೆ, ನಾನು ಎತ್ತಲಿಲ್ಲ ಅಂದರೆ ಇನ್ಯಾರು ಎತ್ತಿದ್ದಾರೆ, ನನಗಿಷ್ಟ, ಪ್ರಕೃತಿ ನೋಡೋದಕ್ಕೆ ನನಗೆ ತುಂಬ ಇಷ್ಟ, ಅಂಥದ್ರಲ್ಲಿ ಪ್ಲಾಸ್ಟಿಕ್ ಯಾಕಿರಬೇಕು ಅಂತ ನೀವೇ ಎತ್ತಿ ಸೈಡಿಗೆ ಹಾಕಬೇಕು. ಸೊ ಈ ರೀತಿ ಮಾಡಿ, ಪ್ರಕೃತಿನ ಪ್ರೀತಿಸಿ, ಆವಾಗ ಬುಧ ನ್ಯಾಚುರಲ್ಲಾಗೆ ಆ್ಯಕ್ಟಿವೇಶನ್ ಆಗಿಬಿಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಿ ಅನ್ನೋದಾದರೆ, ಇದು ಏನು ನೀವು ಬೈ ಚಾನ್ಸಾಗಿ ಬೈ ಮಿಸ್ಸಾಗಿ ನೋಡ್ತಾ ಇದ್ದೀರಿ ಅಂತ ನನಗೆ ಅನಿಸಲ್ಲ. ಸೊ ಇದೆಲ್ಲದನ್ನು ಕೂಡ ಪ್ರಕೃತಿ
ನಾನು ಹೇಳ್ದಂಗೆ ನಿಮ್ಮನ್ನು ಅಂದರೆ ನಿಮ್ಮ ಜಾತಕದಲ್ಲಿ ಬುಧ ಆ್ಯಕ್ಟಿವೇಶನ್ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದನೇ ತೋರಿಸ್ತಾ ಇರ್ಬೋದು ನೇಚರು, ಆಯಿತಾ. ಸೊ ಈ ನೇಚರ್ ಮೆಕ್ಯಾನಿಸಮ್ ಏನಿದೆ ಅದು ತುಂಬ ದೊಡ್ಡದಿದೆ. ನೀವು ಇಲ್ಲಿ ತನಕ ನೋಡಿದಿರಿ ವಿಡಿಯೋ ಅನ್ನೋದಾದರೆ ಅದು ಸುಮ್ಮನೆ ಏನು ತಮಾಷೆ ಅಲ್ಲ. ದಯವಿಟ್ಟು ಈ ಹೇಳಿರೋ ಪಾಯಿಂಟ್ಸ್ಗಳನ್ನ ಅಪ್ಲೈ ಮಾಡ್ಕೊಳ್ಳಿ. ಕಳ್ಕೊಳ್ಳೋಕ್ಕೇನೂ ಇಲ್ಲ, ಯಾವುದು ಕೂಡ ಖರ್ಚಾಗುವಂಥದ್ದಲ್ಲ. ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ, ನಿಮ್ಮ ಜಾತಕದಲ್ಲಿ ಬುಧನ ಆ್ಯಕ್ಟಿವೇಟ್ ಮಾಡಿ, ನೆಮ್ಮದಿಯಾಗಿರಿ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.